ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 01 ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ನ ಡೈನಾಮಿಕ್ ಪ್ರೋಗ್ರಾಮಿಂಗ್ ಮೆಥಡ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಮಗೆ ಏನು ಕೊಟ್ಟಿದ್ದಾರೆ, ಕೆಪಾಸಿಟಿನ ಕೊಟ್ಟಿದ್ದಾರೆ. ಕೆಪಾಸಿಟಿ m = 5 ಅಂತ. ಸೊ ಈಗ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನು ಮಾಡ್ತೀನಿ ನಾನು, ಈ ಸೈಡ್ ಕೆಪಾಸಿಟಿ ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಕೊಟ್ಟಿರೋದು 5. ಸೊ 5 ಅಂತ ಬರೀತೀನಿ. ಸೊ 0 1 2 3 4 5. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಿಮ್ಮನ್ನ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ? ಸೊ ಇವಾಗ ಒಂದು ಕೆಪಾಸಿಟಿ 5 ಇರುವಂತಹ ಒಂದು ಬಾಕ್ಸ್ ಇದೆ ನನ್ನ ಹತ್ರ. ಅಂದರೆ ಅದರೊಳಗಡೆ 5 ಐಟಮ್ನ ನಾನು ಇಡ್ಬೋದು. ಸೊ 5 ಐಟಮ್ ಇಡಬೇಕಾದ್ರೆ ನಾನು ಅದನ್ನು ಫುಲ್ ಖಾಲಿ ಬಿಟ್ಟರೆ, ಅಂದರೆ ಯಾವುದೇ ಐಟಮ್ ಇಡದೇ ಇದ್ದರೆ ಎಷ್ಟಾಗುತ್ತೆ, ಕೆಪಾಸಿಟಿ 0. ಸೊ 1 ಇಡ್ಬೋದು, 2 ಇಡ್ಬೋದು, 3 ಇಡ್ಬೋದು, 4 ಇಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು 5. ನೆಕ್ಸ್ಟ್ ಎಷ್ಟು ಐಟಮ್ಸ್ ಇದಾವೆ ನನಗಿಲ್ಲಿ, 4 ಐಟಮ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬರೀರಿ. ಸೊ 0 1 2 3 4. ಸೊ ಇಲ್ಲಿ 0 ಏನಕ್ಕೆ ಬರದೆ ಅಂದರೆ ಇಲ್ಲಿ ಕೆಪಾಸಿಟಿ 5 ಇದ್ದಾಗ ನಾನು ಯಾವುದೇ ಐಟಮ್ ಇಡದೆ ಇದ್ರೆ ಏನಾಯಿತು 0. ಸೊ ಯಾವುದೇ ಐಟಮ್ ಇಡದೆ ಇದ್ರೆ ಕೆಪಾಸಿಟಿ 0. ನೆಕ್ಸ್ಟ್ ಪ್ರತಿಯೊಂದು ಐಟಮ್ಗೆ ಕರೆಸ್ಪಾಂಡಿಂಗ್ ವೆಯ್ಟ್ಸ್ ಮತ್ತು ಪ್ರಾಫಿಟ್ನ ಬರ್ಕೊಳ್ಳಿ. ವೆಯ್ಟ್ WI, ಪ್ರಾಫಿಟ್ PI ಅಂತ ಬರೀತೀವಿ. ಸೊ ನೀವು ಯಾವುದೇ ಐಟಮ್ ಇಡದೆ ಇದ್ರೆ ಅದಕ್ಕೆ ಯಾವುದೇ ವೆಯ್ಟ್ ಕೂಡ ಇರಲ್ಲ, ಅದಕ್ಕೆ ಯಾವುದೇ ಪ್ರಾಫಿಟ್ ಕೂಡ ಇರಲ್ಲ. ನೆಕ್ಸ್ಟ್ ಮೊದಲನೇ ಐಟಮ್ನ ಇಟ್ಟಿದ್ರೆ ಅದರ ವೆಯ್ಟ್ ಮತ್ತು ಪ್ರಾಫಿಟ್ ಎಷ್ಟು ಅದನ್ನು ಬರೀರಿ. ಸೊ ಪ್ರಾಫಿಟ್ಗಳನ್ನ ಬರೀರಿ. ಹಾಗೆ 12 10 20 50. ನೆಕ್ಸ್ಟ್ ವೆಯ್ಟ್ಸ್ ಏನು, 2 1 3 2. ಸಿಂಪಲ್, ಇಷ್ಟಾಯಿತು. ಸೊ ಇವಾಗ ನಾನು ಯಾವುದೇ ಒಂದು ಐಟಮ್ನ ಇಡದೇ ಇದ್ರೆ ಅದೆಷ್ಟೇ ಕೆಪಾಸಿಟಿ ಇರಲಿ, ನಾನು ಯಾವ ಐಟಮ್ನು ಇಡದೇ ಇದ್ರೆ ಸೊ ಏನಾಗುತ್ತೆ, ಫೈನಲ್ ವ್ಯಾಲ್ಯೂ 0 0 0 0 0 0 0. ನೆಕ್ಸ್ಟ್ ಕೆಪಾಸಿಟಿಗೆ 0 ಇದೆ ಅಂದರೆ ನಾನು ಯಾವುದೇ ಐಟಮ್ನು ಕೂಡ ಇಡೋಕ್ಕಾಗಲ್ಲ. ಸೊ ಇದು ಕೂಡ 0 0 0 0 0. ಸೊ ಇವಾಗ ಶುರು ಆಗುತ್ತೆ. ಸೊ ಮೊದಲಿಗೆ ಏನು ಮಾಡಬೇಕು, ಮೊದಲನೇ ಐಟಮ್ನ ನಾನು ಕನ್ಸಿಡರ್ ಮಾಡಿದೆ. ಐಟಮ್ ಇದು ಐಟಮ್. ಸೊ ಮೊದಲನೇ ಐಟಮ್ ನೋಡಬೇಕಾದ್ರೆ ಅದರ ವೆಯ್ಟನ್ನು ನಾನು ಚೆಕ್ ಮಾಡಬೇಕು. ಸೊ ಅದರ ವೆಯ್ಟ್ ಎಷ್ಟು 2. ನನ್ನ ಕೆಪಾಸಿಟಿ ಎಷ್ಟಿದೆ 1. ಸೊ ಒಂದು ಬಾಕ್ಸ್ ಇದೆ, ಅದರ ಒಳಗಡೆ ನೀವು ಒಂದು ಐಟಮ್ನ ಇಡಬೇಕು. ಸೊ ಅದರ ಕೆಪಾಸಿಟಿ ಎಷ್ಟು 1. ಆದರೆ ನನಗಿರುವಂಥ ವೆಯ್ಟ್ ಎಷ್ಟು 2. ಅಂದರೆ ಇರುವಂಥ ಕೆಪಾಸಿಟಿಗಿಂತ ಜಾಸ್ತಿ ಇದೆ ನನ್ನ ಹತ್ರ ವೆಯ್ಟ್. ಸೊ ಇದನ್ನು ಅಲ್ಲಿ ಇಡ್ಬೋದಾ, ಇಡೋಕ್ಕಾಗಲ್ಲ. ಸೊ ಏನು ಬರೀಬೇಕು, 0. ನೆಕ್ಸ್ಟ್ ಇಲ್ಲಿ ವೆಯ್ಟ್ 2 ಇದೆ, ನೆಕ್ಸ್ಟ್ ಕೆಪಾಸಿಟಿ ಎಷ್ಟಿದೆ 2. ಸೊ ಜಾಗನೂ ಸೇಮ್ ಇದೆ, ನನ್ನ ಹತ್ರ ಇರೋ ಐಟಮ್ನ ವೆಯ್ಟ್ ಕೂಡ ಸೇಮ್ ಇದೆ. ಸೊ ಏನು ಮಾಡ್ಬೋದು, ಇದನ್ನ ನಾನು ಅಲ್ಲಿ ಇಡ್ಬೋದು, ಆದರೆ 2 ಅಂತ ಬರೆಯೋಂಗಿಲ್ಲ, ಅದರ ಪ್ರಾಫಿಟ್ನ ಬರಿಬೇಕು. ಯಾಕಂದರೆ ನೀವು ಬಿಸ್ನೆಸ್ ಮ್ಯಾನ್ ರೀತಿ ಯೋಚನೆ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೆ. ಸೊ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು ನಾವು. ಮ್ಯಾಕ್ಸಿಮೈಸ್ ಪ್ರಾಫಿಟ್ನ ಕಡಿಮೆ ಸ್ಪೇಸಲ್ಲಿ ಇಡೋದು ಈ ಪ್ರಾಬ್ಲಮ್. ಸೊ ಇವಾಗ 2ನ 2 ಅಲ್ಲಿ ಇಡ್ಬೋದಾ, ಸೊ ಹೌದು. ಸೊ ಅದರ ಪ್ರಾಫಿಟ್ ಎಷ್ಟು 12. ಸೊ 12. ನೆಕ್ಸ್ಟ್ ವೆಯ್ಟ್ 2 ಇದೆ, ಕೆಪಾಸಿಟಿ 3. ಸೊ 3 ಬಾಕ್ಸ್ ಇಡೋ ಜಾಗದಲ್ಲಿ 2 ಬಾಕ್ಸ್ ಇಡ್ಬೋದಾ, ಸೊ ಇಡ್ಬೋದು. ಸೊ ಎಷ್ಟಾಯಿತು, ಪ್ರಾಫಿಟ್ 12. ನೆಕ್ಸ್ಟ್ 4 ಬಾಕ್ಸ್ ಇಡೋ ಜಾಗದಲ್ಲಿ 2 ಬಾಕ್ಸ್ ಇಡ್ಬೋದಾ, ಇಡ್ಬೋದು. ಸೊ ಪ್ರಾಫಿಟ್ 12. ನೆಕ್ಸ್ಟ್ 5 ಬಾಕ್ಸ್ ಇಡೋ ಜಾಗದಲ್ಲಿ ಇಡ್ಬೋದಾ, ವೆಯ್ಟ್ 2ನ, ಎಸ್, ಅದರ ಪ್ರಾಫಿಟ್ ಎಷ್ಟು 12. ನೆಕ್ಸ್ಟ್ ಎರಡನೇ ಐಟಮ್ ಕನ್ಸಿಡರ್ ಮಾಡಬೇಕಾದ್ರೆ ಫಸ್ಟ್ ಐಟಮ್ ಮತ್ತು ಸೆಕೆಂಡ್ ಐಟಮ್ ಎರಡನ್ನೂ ಕೂಡ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇವಾಗ ಮೊದಲನೇದು ಕೆಪಾಸಿಟಿ 1 ಇದೆ, ಇಲ್ಲೆಲ್ಲಾದ್ರೂ ವೆಯ್ಟ್ ಡೈರೆಕ್ಟ್ 1 ಇದೆಯಾ ಅಂದರೆ ಡೈರೆಕ್ಟ್ ಆಗಿ ಇಡುವಂಥದ್ದು. ಸೊ 1 ಇದೆ. ಸೊ ಇದರ ವೆಯ್ಟ್ 1 ಇದೆ, ಸೊ ಕೆಪಾಸಿಟಿ ಕೂಡ 1 ಇದೆ. ಸೊ ಏನು ಮಾಡ್ಬೋದು, ನಾನು ಅಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಅದರ ಪ್ರಾಫಿಟ್ ಎಷ್ಟು 10. ಸೊ 10. ನೆಕ್ಸ್ಟ್ ಕೆಪಾಸಿಟಿ 2. ಸೊ ಇಲ್ಲೆಲ್ಲಾದ್ರೂ ವೆಯ್ಟ್ ಅಲ್ಲಿ 2 ಇದೆಯಾ ಡೈರೆಕ್ಟ್ ಆಗಿ, ಸೊ ಹೌದು. ಸೊ ಮೊದಲನೇ ಐಟಮ್ನ ವೆಯ್ಟ್ 2 ಇದೆ. ಸೊ ಮೊದಲನೇ ಐಟಮ್ನ ನಾನು ಅಲ್ಲಿ ಇಡ್ಬೋದು. ಸೊ ಅದರ ಪ್ರಾಫಿಟ್ ಎಷ್ಟು 12. ಸೊ 12. ನೆಕ್ಸ್ಟ್ ಮೂರನೇ ಐಟಮ್. ಸೊ 3 ಕೆಪಾಸಿಟಿ 3 ಇದೆ. ಸೊ ಇಲ್ಲಿ ಇಡ್ಬೋದಾ, ಸೊ ಎರಡು ವೆಯ್ಟ್ ಇರೋದು ಇದೆ, 1 ವೆಯ್ಟ್ ಇರೋದು ಇದೆ. ಸೊ ನಾನೇನು ಮಾಡ್ತೀನಿ, 2 + 1 = 3. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ, ಯಾಕಂದರೆ ನಾನು ಹೇಳಿದೆ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಎತ್ತೋದಕ್ಕೆ ನಾವು ನೋಡಬೇಕು. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ, 12 + 10. 12 + 10 ಏನಾಯಿತು 22. ಸೊ 22ನ ಇಲ್ಲಿ ಬರೀಬೇಕು, 22. ನೆಕ್ಸ್ಟ್ 4
ಕೆಪಾಸಿಟಿ 4 ಇದೆ, ಆದರೆ ನನ್ನ ವೇಟ್ಸ್ ಇಲ್ಲಿ 2 ಮತ್ತು 1 ಇದೆ. ಇವೆರಡನ್ನೂ ಆ್ಯಡ್ ಮಾಡಿದ್ರು ಕೂಡ ನನಗೆ ಮ್ಯಾಕ್ಸಿಮಮ್ ವೇಟ್ ಎಷ್ಟು 3. ಸೊ ಅದರ ಪ್ರಾಫಿಟ್ ಎಷ್ಟಾಯಿತು 12 + 10 22. ಸೊ ಇಲ್ಲೂ ಕೂಡ 22, ಯಾಕಂದರೆ ನನ್ನ ಕೆಪಾಸಿಟಿ 5 ಇತ್ತು, ನನಗೆ ಮ್ಯಾಕ್ಸಿಮಮ್ ವೇಟ್ 3ನೇ ಬರ್ತಾ ಇರೋದು. ಸೊ ಅದರ ಪ್ರಾಫಿಟ್ನ ನನ್ನಲ್ಲಿ ಬರ್ತೀನಿ. ಈಗ ಮೂರನೇದನ್ನ ಕನ್ಸಿಡರ್ ಮಾಡಬೇಕಾದ್ರೆ ಮೂರನೇ ಐಟಮ್ನ ಫಸ್ಟ್ 3, ಮೊದಲನೇದು, ಎರಡನೇದು, ಮೂರನ್ನು ಕನ್ಸಿಡರ್ ಮಾಡಿ. ಇಲ್ಲಿ ಕೆಪಾಸಿಟಿ 1 ಇದೆ, ವೆಯ್ಟ್ ಎಲ್ಲಾದರೂ ಡೈರೆಕ್ಟ್ 1 ಇದೆಯಾ? ಸೊ 1 ವೆಯ್ಟ್ ಇಲ್ಲಿದೆ. ಸೊ ಅದರ ಪ್ರಾಫಿಟ್ ಎಷ್ಟು 10. ನೆಕ್ಸ್ಟ್ ಕೆಪಾಸಿಟಿ 2, ಸೊ ಡೈರೆಕ್ಟ್ ವೆಯ್ಟ್ ಎಲ್ಲಾದರೂ 2 ಇದೆಯಾ? ಸೊ 2 ಇಲ್ಲಿದೆ, ಮೊದಲನೇ ಐಟಮ್ 2. ಸೊ ಅದರ ಪ್ರಾಫಿಟ್ ಎಷ್ಟು 12. ನೆಕ್ಸ್ಟ್ ಕೆಪಾಸಿಟಿ 3, ಸೊ ಕೆಪಾಸಿಟಿ 3 ಇಲ್ಲಿ ವೆಯ್ಟ್ ಡೈರೆಕ್ಟ್ 3 ಇದೆಯಾ? ಸೊ ಇದೆ. ಸೊ ಅದರ ಪ್ರಾಫಿಟ್ ಎಷ್ಟು 20. ಸೊ 20. ನೆಕ್ಸ್ಟ್ ಕೆಪಾಸಿಟಿ ಎಷ್ಟಾಯಿತು? ಕೆಪಾಸಿಟಿ 4. ಸೊ ಕೆಪಾಸಿಟಿ 4 ಇದ್ದಾಗ ನಾವು ಡೈರೆಕ್ಟ್ ಆಗಿ ಯಾವುದಾದ್ರೂ ಇಡ್ಬೋದಾ? ಸೊ 3 + 1 4. ಸೊ ಇವೆರಡು ವೆಯ್ಟ್ ಅನ್ನು ಆ್ಯಡ್ ಮಾಡಿದ್ರೆ 3 + 1 4 ಆಯಿತು. ಸೊ ಇದು ಕೂಡ 4 ಇದೆ. ಸೊ ಏನು ಮಾಡ್ಬೋದು? ಇವೆರಡನ್ನೂ ಕೂಡ ಇಡ್ಬೋದು. ಸೊ ಅದರ ಪ್ರಾಫಿಟ್ ಎಷ್ಟಾಯಿತು 20 + 10 30. ನೆಕ್ಸ್ಟ್ ಕೆಪಾಸಿಟಿ ಎಷ್ಟು 5. ಸೊ ಕೆಪಾಸಿಟಿ 5 ಇದ್ದಾಗ ನಾನೇನು ಮಾಡ್ಬೋದು? 3 ಇದೆ, 1 ಇದೆ, 2 ಇದೆ ವೆಯ್ಟ್. ಸೊ 3 + 2 5. ಮ್ಯಾಕ್ಸಿಮಮ್ ಪ್ರಾಫಿಟ್ನ ನಾನು ಇಡಬೇಕು, ಮತ್ತೆ ಫುಲ್ ಸ್ಪೇಸ್ನ ನಾನು ಯುಟಿಲೈಸ್ ಮಾಡಬೇಕು. ಸೊ ಅದಕ್ಕೋಸ್ಕರ 3 + 2 ಏನಾಯಿತು 5 ಆಯಿತು. ಸೊ ಅದರ ಪ್ರಾಫಿಟ್ ಎಷ್ಟು 20 + 12. ಸೊ 32. ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ನಾನು ಫೋರ್ತ್ನ ನಾನು ಕನ್ಸಿಡರ್ ಮಾಡಬೇಕು. ಸೊ 4 ನಾನು ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ 4 ಕನ್ಸಿಡರ್ ಮಾಡಿದಾಗ 1 ಇಲ್ಲಿದೆ. ಸೊ ನಾನು ಡೈರೆಕ್ಟಾಗಿ 1 ಇಡ್ಬೋದಾ? ಯಾಕಂದರೆ ನನಗೆ ವೆಯ್ಟ್ 1 ಇದೆ, ಕೆಪಾಸಿಟಿ ಕೂಡ 1 ಇದೆ. ಸೊ ಅದರ ಪ್ರಾಫಿಟ್ ಎಷ್ಟು 10. ನೆಕ್ಸ್ಟ್ ಕೆಪಾಸಿಟಿ ಎಷ್ಟು 2. ಸೊ ವೆಯ್ಟ್ಸಲ್ಲಿ ಎಲ್ಲಾದರೂ ಡೈರೆಕ್ಟಾಗಿ 2 ಇದೆಯಾ? ಸೊ ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. ಅಂದರೆ ಮೊದಲನೇ ಐಟಮಲ್ಲೂ 2 ಇದೆ, ಫೋರ್ತ್ ಐಟಮ್ದು ವೆಯ್ಟ್ ಏನೋ 2. ಸೊ ನಾನೇನು ಮಾಡ್ಬೋದು? ಐದರ್ ಫಸ್ಟ್ ಐಟಮ್ ಆರ್ ಫೋರ್ತ್ ಐಟಮ್ನ ಇಡ್ಬೋದು. ಸೊ ನಾನೇನು ಹೇಳಿದೆ? ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಸೊ ಇದಕ್ಕೆ ಪ್ರಾಫಿಟ್ ಎಷ್ಟು 12, ಇದಕ್ಕೆ ಪ್ರಾಫಿಟ್ 15. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವುದಿದೆ ಅದನ್ನು ಬರೀಬೇಕು. ಸೊ 15. ನೆಕ್ಸ್ಟ್ ಕೆಪಾಸಿಟಿ 3 ಇದ್ದಾಗ ಏನು ಮಾಡ್ಬೋದು? ಡೈರೆಕ್ಟ್ ಆಗಿ ನಾನು 3 ಅಂತ ಬರೀಬೋದು. ಸೊ ಅದರ ಪ್ರಾಫಿಟ್ ಎಷ್ಟು 20 ಆರ್ E2 ಮತ್ತೆ E1 2 + 1 3. ಸೊ ಇವಾಗ ಏನಾಗುತ್ತೆ? 10 + 15 25. ಇಲ್ಲ ಅಂದರೆ E2 ಮತ್ತು E1 ಯೂಸ್ ಮಾಡಿದ್ರೆ 12 + 10 ಏನಾಯಿತು 22. ಸೊ ಇವು ಮೂರರಲ್ಲಿ ಯಾವುದು ಬಿಗ್ಗೆಸ್ಟ್ ವ್ಯಾಲ್ಯೂ? 20, 25, 22 ಅಲ್ಲಿ 25 ಇಸ್ ದ ಬಿಗ್ಗೆಸ್ಟ್ ವ್ಯಾಲ್ಯೂ. ಸೊ 25 ಅಂತ ಬರೀಬೇಕು. ನೆಕ್ಸ್ಟ್ ಕೆಪಾಸಿಟಿ ಈಸ್ 4. ಕೆಪಾಸಿಟಿ 4 ಇದೆ. ಸೊ ಕೆಪಾಸಿಟಿ 4 ಇದ್ದಾಗ ಏನು ಮಾಡ್ಬೋದು? 1 + 3. 1 + 3 ಏನಾಗುತ್ತೆ 4. ಸೊ 4 ಅಂದರೆ ಅದರ ಪ್ರಾಫಿಟ್ ಎಷ್ಟು 10 + 20 30. ಆರ್ ಇನ್ನೊಂದು ಏನು ಮಾಡ್ಬೋದು? E2 ಮತ್ತು E2ನ ನಾನು ಆ್ಯಡ್ ಮಾಡ್ಬೋದು. 2 2 + 2 4. ಸೊ ಇವೆರಡರ ಪ್ರಾಫಿಟ್ ಎಷ್ಟು 15 + 12. ಸೊ 27. ಸೊ 27 ದೊಡ್ಡದ 30 ದೊಡ್ಡದ? ಸೊ 30 ದೊಡ್ಡದು. ಸೊ ನಾನು 30 ಅಂತ ಬರೀಬೇಕಿದೆ. ನೆಕ್ಸ್ಟ್ ಕೆಪಾಸಿಟಿ 5 ಇದೆ. ಸೊ ಕೆಪಾಸಿಟಿ 5ನ ನಾನು ಹೇಗೆ ಮಾಡ್ಬೋದು? 3 + 2 5. 3 + 2 5. ಸೊ ಅದರ ಪ್ರಾಫಿಟ್ ಎಷ್ಟು 20 + 15 35. ಆರ್ ನೆಕ್ಸ್ಟ್ ಏನು ಮಾಡ್ಬೋದು? ನಾನು E3 ಮತ್ತು E2ನ ಆ್ಯಡ್ ಮಾಡ್ಬೋದು. ಸೊ E3 E2 ಒಂದ್ಸಲಿ ಆಯಿತು. E3 ಮತ್ತು E2ನ ಆ್ಯಡ್ ಮಾಡಿದ್ರು ಕೂಡ 5 ಬಂತು. ಸೊ ಇವಾಗ ಏನಾಗುತ್ತೆ? ಪ್ರಾಫಿಟ್ 20 + 12. ಸೊ 32. ಸೊ ಇಲ್ಲ, ಇನ್ನೊಂದು ಪಾಸಿಬಿಲಿಟಿ ಏನು? ಇನ್ನೊಂದು ಪಾಸಿಬಿಲಿಟಿ 2 + 1 + 2. 2 + 2 4, 4 + 1 5. ಸೊ ಇವಾಗ ಮೂರರದ ಪ್ರಾಫಿಟ್ ಎಷ್ಟಾಗುತ್ತೆ? 12 + 10. 12 + 10 ಈಸ್ 22. 22 + 15 37. ಆರ್ 37. ಇವಾಗ 35, 32, 37 ಅಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದು? 37. ಸೊ 37 ಇಲ್ಲಿ ಬರೀತೀವಿ. ಸೊ 37ನ ಅಲ್ಲಿ ಬರೆದಾಗ ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಪ್ರಾಫಿಟ್
ಇವಾಗ ಈ 0 1 ನ್ಯಾಪ್ಸ್ಯಾಕ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತಂದ್ರೆ ನಮ್ಮ ಹತ್ರ ಎಷ್ಟು ಐಟಮ್ಸ್ ಇದೆ, 4 ಐಟಮ್ಸ್ ಇದೆ. ಸೊ x1, x2, x3, x4. ನೆಕ್ಸ್ಟ್ ಇವಾಗ ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಕಂಡುಹಿಡಿಯೋದಕ್ಕೆ ನಾನು ಯಾವ ಯಾವ ಐಟಮ್ ನ ಯೂಸ್ ಮಾಡಿದ್ದೀನಿ, ಈ 2 ನ ಯೂಸ್ ಮಾಡಿದೆ, ಸೊ ಮೊದಲನೇ ಐಟಮ್, ಈ 1 ಅನ್ನ ಯೂಸ್ ಮಾಡಿದೆ, ಸೊ ಎರಡನೇ ಐಟಮ್, ಈ 2 ನ ಯೂಸ್ ಮಾಡಿದೆ, ಸೊ ನಾಲ್ಕನೇ ಐಟಮ್. ಯಾವ ಯಾವ ಐಟಮ್ ನ ಯೂಸ್ ಮಾಡಿದೀವಿ ಆ ಐಟಮ್ಗಳ ಜಾಗದಲ್ಲಿ 1 ಅಂತ ಬರೀಬೇಕು. ಸೊ ಮೊದಲನೇ ಐಟಮ್ ಯೂಸ್ ಮಾಡಿದ್ದೀನಿ, ಎರಡನೇ ಐಟಮ್ ಯೂಸ್ ಮಾಡಿದ್ದೀನಿ, ನಾಲ್ಕನೇ ಐಟಮ್ ಅನ್ನ ಯೂಸ್ ಮಾಡಿದ್ದೀನಿ, ಮೂರನೇ ಐಟಮ್ ಅನ್ನ ನಾನು ಯೂಸ್ ಮಾಡಿಲ್ಲ. ಸೊ ಏನ್ ಮಾಡಬೇಕು, ಅಲ್ಲಿಗೆ ಆ ಜಾಗಕ್ಕೆ 0 ಅಂತ ಬರೀಬೇಕು. ಸೊ ಇದು ಫೈನಲ್ 0 1 ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ನ ಆನ್ಸರ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.